ನಮಸ್ಕಾರ ಸ್ನೇಹಿತರೆ. ನರೇಂದ್ರ ಮೋದಿ ಅವರು 2014ರಿಂದ ಒಂದು ಮಾತನ್ನ ಆಗಾಗ ಹೇಳ್ತಾನೆ ಇರ್ತಾರೆ. ಅದೇನು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ. ಅದಕ್ಕಾಗಿ ಬಿಜೆಪಿ ಬಹಳಷ್ಟು ಶ್ರಮ ವಹಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ಬಹಳಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಅಡ್ರೆಸ್ ಇಲ್ಲದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸ್ವಲ್ಪ ಸದೃಢವಾಗಿರೋದು ಅಂತ ಹೇಳಿದ್ರೆ ಅದು ಕರ್ನಾಟಕ ಮಾತ್ರ ಅನಿಸ್ತದೆ. ಬೇರೆ ಕೆಲವು ರಾಜ್ಯಗಳಲ್ಲಿ ಅವರ ಪ್ರೆಸೆನ್ಸ್ ಇದೆ, ಆದ್ರೆ ಅದು ಎಷ್ಟು ದಿನ ಉಳಿತದೋ ಗೊತ್ತಿಲ್ಲ. ಸದ್ಯಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೆಲವೊಂದು ಉತ್ತಮವಾದಂತಹ ಲೀಡರ್ಸ್ ಇರೋದ್ರಿಂದ ಕಾಂಗ್ರೆಸ್ ಇಲ್ಲಿ ಸ್ವಲ್ಪ ಸದೃಢವಾಗಿದೆ ಅಂತ ಹೇಳ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಭಿನ್ನಮತ ಅನ್ನೋದು ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಎಷ್ಟು ದಿನ ಈಗ ಇರುವ ಪರಿಸ್ಥಿತಿಯಲ್ಲಿ ಇರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇನೇ ಇರಲಿ, ಈಗ ಪುನಃ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ಈ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವ ಮೋದಿಯವರ ಈ ಅಭಿಯಾನ ಏನಿದೆ ಅಥವಾ ಬಿಜೆಪಿಯವರ ಅಭಿಯಾನ ಏನಿದೆ, ಈ ಅಭಿಯಾನಕ್ಕೆ ಸ್ವಲ್ಪ ಸಾಥ್ ಕೊಡ್ತಾ ಇರೋದು ಯಾರಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳ್ಕೊಂಡು ನಾನೇನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು 5-6 ತಿಂಗಳಲ್ಲಿ ದೇಶದಲ್ಲಿ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಗೆ ಎಲ್ಲಾ ಪಕ್ಷಗಳು ಭರ್ಜರಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಏನೋ ಒಂದು ಸ್ವಲ್ಪ ಹೋಪ್ಸ್ ಇದ್ದಿತ್ತು, ಏನೋ ಹೇಳ್ತಾ ಇದ್ದಾರೆ. ಆದ್ರೆ ಬರ್ತಾ ಇರುವಂತಹ ಸರ್ವೆಗಳೆಲ್ಲದೂ ಕೂಡ ಕಾಂಗ್ರೆಸ್ಗೆ ವಿರುದ್ಧವಾಗಿದೆ. ಆದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಈ ಬಾರಿ ಹೆಚ್ಚಿನದನ್ನು ಸಾಧಿಸಬಹುದು, ಈ ರೀತಿಯಾದಂತಹ ವದಂತಿ ಎಲ್ಲ ಕಡೆ ಇದ್ದಿತ್ತು. ಆದ್ರೆ ಆ ಒಂದು ಅವಕಾಶ ಕೂಡ ಈಗ ಕೈ ತಪ್ಪಿ ಹೋಗುವಂತಹ ಲಕ್ಷಣಗಳು ಕಾಣಿಸ್ತಾರೆ. ನಿಮ್ಗೆ ಗೊತ್ತಿದೆ, ಮೊನ್ನೆ ಅಷ್ಟೇ ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋಹ್ರಾ ಅವರು ಪಕ್ಷದ ಸದಸ್ಯತ್ವಕ್ಕೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಅವ್ರನ್ನ ಪುನಃ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಭೂಪೇನ್ ಅವರು ಪಕ್ಷದಲ್ಲಿ ಮುಂದುವರಿಲಿಕ್ಕೆ ಒಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ 22ನೇ ತಾರೀಕಿಗೆ ಅವರು ಬಿಜೆಪಿ ಸೇರ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಆಲ್ಮೋಸ್ಟ್ ಇದು ಕನ್ಫರ್ಮ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಹಿಮಂತ್ ಬಿಸ್ವಾ ಶರ್ಮಾ ಅವರು 22ನೇ ತಾರೀಕಿಗೆ ಬೋಹ್ರಾ ಅವರು ನಮ್ಮ ಪಕ್ಷವನ್ನ ಸೇರ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಭೂಪೇನ್ ನಾಡಿದ್ದು ಬಿಜೆಪಿ ಸೇರೋದು ಆಲ್ಮೋಸ್ಟ್ ಕನ್ಫರ್ಮ್ ಅನಿಸ್ತಾ ಇದೆ. ಅದೇನೇ ಇರಲಿ, ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರ ಆಟಿಟ್ಯೂಡ್ ಮತ್ತು ಅವರ ಸ್ವಭಾವ ಇದೆಲ್ಲದೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾರಾದ್ರೂ ಪಕ್ಷವನ್ನ ಬಿಟ್ಟು ಹೋಗ್ತಾರೆ ಅಂತೇಳಿ ಹೇಳಿದ್ರೆ ಲೆಟ್ ದೆಮ್ ಗೋ ಅಂತೇಳಿ ಹೇಳುವಂತಹ ಪ್ರವೃತ್ತಿ ರಾಹುಲ್ ಗಾಂಧಿ ಅವರದ್ದು. ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೋಬೇಕು, ಅವ್ರ ಪಕ್ಷವನ್ನ ಬಿಟ್ಟು ಹೋಗೋದ್ರಿಂದ ಪಕ್ಷಕ್ಕೆ ಏನ್ ಹಾನಿ ಆಗ್ತದೆ, ಹಾಗೇನೆ ಅವರು ಬೇರೆ ಪಕ್ಷವನ್ನ ಸೇರೋದ್ರಿಂದ ಆ ಪಕ್ಷ ಅಲ್ಲಿ ಹೇಗೆ ಬಲಾಢ್ಯ ಆಗ್ತದೆ, ಇದನ್ನೆಲ್ಲ ಯೋಚನೆ ಮಾಡಿ ಕೊನೆಗೆ ನಿರ್ಧಾರ ತಗೊಳ್ಬೇಕಾದಂತಹ ರಾಹುಲ್ ಗಾಂಧಿ ಅವರು ಅವ್ರು ಹೋಗೋದಾದ್ರು ಹೋಗ್ಲಿ, ನೋ ಪ್ರಾಬ್ಲಮ್ ಅಂತೇಳಿ ಹೇಳ್ತಾ ಇರುವಂತಹ ವ್ಯಕ್ತಿ. ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಪ್ರಮುಖ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಯಾವ ರೀತಿ ನಡ್ಕೊಂತಾ ಇದ್ರು ಅಂತ ಹೇಳಿದ್ರೆ, ಯಾರಾದ್ರೂ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ ಅವ್ರ ಹತ್ರ ಒಂದು ಮಾತಾಡಿ ನಿಮ್ಮ ಸಮಸ್ಯೆ ಏನು, ನಿಮ್ಮ ಸಮಸ್ಯೆಯನ್ನ ಬಗೆಹರಿಸೋಣ, ನೀವು ಪಕ್ಷದಲ್ಲೇ ಮುಂದುವರಿರಿ, ಈ ರೀತಿಯಾಗಿ ಮಾತಾಡಬೇಕು. ಆದ್ರೆ ರಾಹುಲ್ ಗಾಂಧಿ ಅವರು ಆ ರೀತಿ ಮಾಡೋದಿಲ್ಲ. ಹೋಗೋದಾದ್ರೂ ಹೋಗ್ಲಿ, ನೋ ಪ್ರಾಬ್ಲಮ್ ಅಂತೇಳಿ ಹೇಳುವಂತಹ ವ್ಯಕ್ತಿತ್ವ ರಾಹುಲ್ ಗಾಂಧಿ ಅವರದ್ದು. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಸ್ವಲ್ಪ ಬದಲಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಈ ರೀತಿ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ಭೂಪೇನ್ ಬೋಹ್ರಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ, ಅಂದ್ರೆ ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಈ ಭೂಪೇನ್ ಅವರ ಹತ್ರ ಫೋನ್ ಮುಖಾಂತರ ಮಾತಾಡಿದಾರಂತೆ. ಇದರಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ಅಸ್ಸಾಂನಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕ ಯಾರಾದ್ರೂ ಇದ್ರೆ ಅದು ಗೌರವ್ ಗೊಗೊಯ್. ಈ ರೀತಿಯಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ತಿಳ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಎಲ್ಲಿ ಹೋದ್ರು ಕೂಡ ಅವ್ರ ಜೊತೆಗೆ ಗೌರವ್ ಗೊಗೊಯ್ ಇದ್ದೇ ಇರ್ತಾರೆ. ಹಾಗೇನೆ ಮತ್ತೆ ಇನ್ನೊಂದು 3-4 ಜನ ಅವರ ಸುತ್ತಮುತ್ತ ಇರುವವರು, ಇದೆಲ್ಲ ನಿಮ್ಗೆ ಗೊತ್ತಿದೆ. ಪಕ್ಷದ ವಿಷಯದ ಬಗ್ಗೆ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಅವರು ಒಂದು ಚಿಕ್ಕ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ ಅನಿಸ್ತದೆ. ಅವರಿಗೆ ಬೇರೆ ಕಡೆಗಳಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅನ್ನುವ ಯಾವುದೇ ರೀತಿಯಾದಂತ ಸರಿಯಾದ ಮಾಹಿತಿಯನ್ನ ಅಕ್ಕಪಕ್ಕದಲ್ಲಿರುವವರು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅನಿಸ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಒಂದು ರೀತಿಯಾಗಿ ಬಾವಿ ಒಳಗಿನ ಕಪ್ಪೆ ಆಗ್ಬಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹಾಗೆಯೇ ಇಲ್ಲಿ ಭೂಪೇನ್ ಅವರು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಮೊದಲಿಗೆ ಇವರ ರಾಜೀನಾಮೆ ವಿಷಯವನ್ನ ಅಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಗೌರವ್ ಗೊಗೊಯ್ ಅವರು ಪ್ರಿಯಾಂಕಾ ವಾದ್ರಾ ಅವರಿಗೆ ತಿಳಿಸಿದ್ದಾರಂತೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಿಯಾಂಕಾ ವಾದ್ರಾ ಅವರು ಸದ್ಯಕ್ಕೆ ಈಗ ಅಸ್ಸಾಂ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿ ಏನಿದೆ ಅದರ ಅಧ್ಯಕ್ಷರಾಗಿದ್ದಾರೆ ಅವರು. ಹಾಗಾಗಿ ಪ್ರಿಯಾಂಕಾ ವಾದ್ರಾ ಅವರಿಗೆ ನೋಡಿ, ಇಂಥವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಈ ಪಕ್ಷದಲ್ಲಿ ಇಷ್ಟು ವರ್ಷಗಳಿಂದ ಇದ್ದಾರೆ, ಈ ರೀತಿಯಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈಗ ಅವರು ಅಸಮಾಧಾನಗೊಂಡು ಪಕ್ಷವನ್ನ ಬಿಟ್ಟು ಹೋಗ್ತೇನೆ ಅಂತೇಳಿ ಹೇಳಿ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದಾರಂತೆ. ಆಗ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಅವ್ರ ಜೊತೆಗೆ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಸದ್ಯಕ್ಕೆ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿ ಪ್ರಯತ್ನಿಸಿ ಅಂತೇಳಿ ಹೇಳಿದ್ರಂತೆ. ಆದ್ರೆ ಅಲ್ಲಿ ಮಾತುಕತೆ ವಿಫಲ ಆಯ್ತು. ವಿಫಲ ಆದ್ಮೇಲೆ ಪುನಃ ಪ್ರಿಯಾಂಕಾ ವಾದ್ರಾ ಅವರಿಗೆ ತಿಳಿಸಿದ್ರು, ನೋಡಿ ಅವ್ರು ಏನು ಮಾಡಿದ್ರು ಕೂಡ ಒಪ್ತಾ ಇಲ್ಲ ಅಂತೇಳಿ. ಆಗ ಪ್ರಿಯಾಂಕಾ ವಾದ್ರಾ ಅವರು ರಾಹುಲ್ ಗಾಂಧಿ ಅವ್ರ ಹತ್ರ ನಾನು ಮಾತಾಡಿ ವಾಪಸ್ ಬರ್ತೇನೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಫೋನ್ ಮಾಡಿ ಹೇಳಿದ್ರಂತೆ.
ನೋಡಿ ಈ ರೀತಿ ಆಗಿದೆ, ಇಂಥವ್ರು ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿದಾಗ ರಾಹುಲ್ ಗಾಂಧಿ ಅವರ ಫಸ್ಟ್ ರಿಯಾಕ್ಷನ್ ಏನಿತ್ತು ಅಂತ ಹೇಳಿದ್ರೆ ಹೂ ಇಸ್ ಹಿ ಅಂತ ಹೇಳ್ಕೊಂಡು. ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಈ ವ್ಯಕ್ತಿ ಯಾರಂತೇಳಿ ಗೊತ್ತಿಲ್ಲ. ಇಲ್ಲಿ ನಿಮ್ಗೆ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ 2021ರಿಂದ 2025ರವರೆಗೂ ಕೂಡ ಅಸ್ಸಾಂ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು ಈ ಬೋಹ್ರಾ ಅವರು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಆತ ಯಾರಂತೇಳಿನೇ ಗೊತ್ತಿಲ್ಲ. ಕೊನೆಗೆ ಅವ್ರ ಬಗ್ಗೆ ತಿಳಿಸಿದಾಗ ಅವರು ಪಕ್ಷವನ್ನ ಬಿಟ್ಟು ಹೋಗೋದ್ರಿಂದ ಪಕ್ಷಕ್ಕೆ ಏನಾದ್ರೂ ಸಮಸ್ಯೆ ಆಗ್ತದಾ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಪುನಃ ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ, ಆತ ಹೋಗೋದ್ರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಹಾಗಾಗಿ ಇವ್ರನ್ನ ನಾವು ಪಕ್ಷದಿಂದ ಹೊರ ಹೋಗ್ಲಿಕ್ಕೆ ಬಿಟ್ರೆ ನಮ್ಗೆ ಸಮಸ್ಯೆ ಆಗ್ತದೆ. ಇವ್ರು ಖಂಡಿತವಾಗಿ ಬಿಜೆಪಿಯನ್ನ ಸೇರ್ತಾರೆ. ಆಗ ನಮ್ಗೆ ಹಿಮಂತ್ ಬಿಸ್ವಾ ಶರ್ಮಾ ಅವ್ರ ಜೊತೆಗೆ ಇನ್ನೊಂದು ತಲೆನೋವು ಆಡ್ ಆಗ್ತದೆ. ಆದ್ರಿಂದ ಇವ್ರನ್ನ ಏನಾದ್ರು ಮಾಡಿ ನಾವು ಪಕ್ಷದಲ್ಲಿ ಉಳಿಸ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ಆಗ ರಾಹುಲ್ ಗಾಂಧಿ ಅವರು ಸರಿ ಹಾಗಾದ್ರೆ ನಾನು ಅವ್ರ ಹತ್ರ ಮಾತಾಡ್ತೇನೆ ಅಂತೇಳಿ ಹೇಳಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. 15 ನಿಮಿಷ ಮಾತಾಡಿದಾರಂತೆ. ಖಂಡಿತವಾಗಿ ಇದು ಆಶ್ಚರ್ಯ ಆಗುವಂತಹ ವಿಷಯ. ರಾಹುಲ್ ಗಾಂಧಿ ಅವರು ಅಷ್ಟೆಲ್ಲ ಮಾತಾಡುವಂತಹ ವ್ಯಕ್ತಿ ಅಲ್ಲ ಬೇರೆಯವ್ರ ಹತ್ರ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು 15 ನಿಮಿಷ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಬೋಹ್ರಾ ಅವರು ತಾನು ಯಾಕೆ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ತಗೊಂಡು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಗ ರಾಹುಲ್ ಗಾಂಧಿ ಅವರು ದಯವಿಟ್ಟು ನೀವು ಪಕ್ಷವನ್ನು ಬಿಡೋದು ಬೇಡ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಾವು ಪರಿಹರಿಸ್ತೇವೆ ಅಂತೇಳಿ ಹೇಳಿದ್ದಾರೆ. ಆಗ ಬೋಹ್ರಾ ಅವರು ರಾಹುಲ್ ಗಾಂಧಿ ಅವರಿಗೆ ಅಲ್ಲಿರುವಂತಹ ಸಮಸ್ಯೆಯನ್ನು ಹೇಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಕೀಬುಲ್ ಹುಸೇನ್, ಈತನಿಂದಾಗಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಈತನನ್ನ ಸೈಡ್ ಲೈನ್ ಮಾಡೋದಾದ್ರೆ ನಾನು ಪಕ್ಷದಲ್ಲಿ ಮುಂದುವರಿತೇನೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಈ ರಕೀಬುಲ್ ಹುಸೇನ್ ಎಲ್ಲಾ ವಿಷಯಗಳಲ್ಲೂ ತಲೆ ಹಾಕ್ತಾ ಇದ್ದಾನೆ. ಹಾಗೇನೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡುವ ವಿಷಯದಲ್ಲೂ ಕೂಡ ಅಷ್ಟೇ ಈತ ಮುಸಲ್ಮಾನರಿಗೆ ಜಾಸ್ತಿ ಟಿಕೆಟ್ ಗಳನ್ನ ಕೊಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾನೆ. ಇದರಿಂದಾಗಿ ಖಂಡಿತವಾಗಿ ಪಕ್ಷದ ವರ್ಚಸ್ಸಿಗೆ ಹಾನಿಯಾಗ್ತದೆ. ಹಾಗೇನೆ ಅಸ್ಸಾಂನಲ್ಲಿ ಈಗ ಇರುವಂತಹ ಗೆಲುವಿನ ಸಾಧ್ಯತೆಗಳು ಸಂಪೂರ್ಣವಾಗಿ ಶೂನ್ಯ ಆಗ್ಬಿಡ್ತದೆ. ಆದ್ರಿಂದಾಗಿ ಈತನಿಗೆ ನಮ್ಮ ರಾಜ್ಯದ ವಿಷಯದಲ್ಲಿ ತಲೆ ಹಾಕಬಾರದು ಅಂತ ಅಡ್ವೈಸ್ ಮಾಡ್ಬೇಕು ನೀವು ಅಂತೇಳಿ ಹೇಳಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಒಪ್ಪಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇವ್ರು ಮಾತಾಡ್ತಾ ಇರೋದು ಒಬ್ಬ ಮುಸ್ಲಿಂ ನಾಯಕನ ಬಗ್ಗೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದವ್ರು ಯಾರನ್ನ ಬೇಕಾದ್ರೂ ಬಿಡ್ತಾರೆ, ಯಾವುದೇ ಹಿಂದೂ ನಾಯಕನನ್ನ ಬೇಕಾದ್ರೆ ಪಕ್ಷ ಬಿಟ್ಟು ಹೋಗಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಮುಸ್ಲಿಂ ನಾಯಕನನ್ನ ಪಕ್ಷದ ಚಟುವಟಿಕೆಗಳಲ್ಲಿ ನಿನ್ ಮೂಗು ತೋರಿಸಬಾರ್ದು ಅಂತೇಳಿ ಹೇಳುವಂತಹ ದಾರ್ಷ್ಟ್ಯತೆ ಖಂಡಿತವಾಗಿ ತೋರಿಸೋದಿಲ್ಲ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ನೇರವಾಗಿ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಹೊರತು ನಾನು ಆತನನ್ನ ಅಸ್ಸಾಂ ಚುನಾವಣಾ ವಿಷಯದಲ್ಲಿ ತಲೆ ಹಾಕದೇ ಇರುವ ರೀತಿಯಲ್ಲಿ ನೋಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಪ್ರಾಮಿಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಭೂಪೇನ್ ಬೋಹ್ರಾ ಯಾರಂತೇಳಿ ಗೊತ್ತಿಲ್ಲ, ಆದ್ರೆ ರಕೀಬುಲ್ ಹುಸೇನ್ ಯಾರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದಾಗಿ ರಾಹುಲ್ ಗಾಂಧಿ ಅವರು ಬೋಹ್ರಾ ಪಾರ್ಟಿ ಬಿಟ್ಟು ಹೋದ್ರು ಹೋಗ್ಲಿ ಅಂತ ಹೇಳ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಯಾರನ್ನು ಕೂಡ ಪಕ್ಷ ಬಿಟ್ಟು ಹೋಗ್ತಾ ಇದ್ರೆ ಅವ್ರನ್ನ ತಡೆದಂತಹ ಉದಾಹರಣೆ ಇಲ್ಲ. ಫಾರ್ ಎಕ್ಸಾಂಪಲ್ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಸೇರಿದ್ರು. ಆ ಸಂದರ್ಭದಲ್ಲಿ ಕೂಡ ಜ್ಯೋತಿರಾದಿತ್ಯ ಸಿಂಧ್ಯರನ್ನ ತಡೆಯುವಂತ ಪ್ರಯತ್ನ ರಾಹುಲ್ ಗಾಂಧಿ ಅವರು ಮಾಡಲಿಲ್ಲ. ಹಾಗೇನೆ ಗುಲಾಂ ನಬಿ ಆಜಾದ್ ಇರಬಹುದು ಅಥವಾ ಬೇರೆ ಬೇರೆ ಕೆಲವು ನಾಯಕರಲ್ಲಿದ್ದಾರೆ, ಅವರು ಪಕ್ಷವನ್ನ ಬಿಟ್ಟು ಹೋಗೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅವರಿಗೆ ನೀವು ಪಕ್ಷ ಬಿಟ್ಟು ಹೋಗಬೇಡಿ, ನೀವು ಕಂಟಿನ್ಯೂ ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಾವು ಬಗೆಹರಿಸ್ತೇವೆ, ಈ ರೀತಿಯಾದಂತಹ ಪ್ರಾಮಿಸ್ ನ ಮಾಡ್ಲೂ ಇಲ್ಲ, ಅವ್ರ ಹತ್ರ ಮಾತಾಡ್ಲಿಕ್ಕೂ ಹೋಗಿಲ್ಲ. ಹೋದ್ರು ಹೋಗ್ಲಿ ಈ ರೀತಿಯಾದಂತಹ ಆಟಿಟ್ಯೂಡ್ ಅನ್ನ ರಾಹುಲ್ ಗಾಂಧಿ ಅವರು ತೋರಿಸ್ತಂತವ್ರು. ಆದ್ರೆ ಈಗ ಸ್ವಲ್ಪ ಬದಲಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಶಶಿ ತರೂರ್. ನಿಮ್ಗೆ ಗೊತ್ತಿದೆ, ಶಶಿ ತರೂರ್ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಬಹಳಷ್ಟು ವೈಮನಸ್ಸಿತ್ತು. ಆದ್ರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಶಶಿ ತರೂರ್ ಅವರನ್ನ ಭೇಟಿ ಮಾಡಿ ಇವರಿಬ್ಬರ ನಡುವೆ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಶಶಿ ತರೂರ್ ಅವರಿಗೆ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಕೂಡ ಈಗ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ರಾಹುಲ್ ಗಾಂಧಿ ಅವರು ಬದಲಾಗ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಬದಲಾಗಿದ್ದು ತುಂಬಾ ಲೇಟ್ ಆಯ್ತು ಅನಿಸ್ತದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಹಲವು ರಾಜ್ಯಗಳಲ್ಲಿ ನಶಿಸಿ ಹೋಗ್ಬಿಟ್ಟಿದೆ, ಕೆಲವೇ ರಾಜ್ಯಗಳಲ್ಲಿ ಉಳ್ಕೊಂಡಿದೆ. ಅಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳಿದೆ. ಕಾರಣ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಕೆಲವು ನಾಯಕರುಗಳ ಮಾತನ್ನ ಮಾತ್ರ ಈ ಹೈಕಮಾಂಡ್ ಅವ್ರು ಕೇಳ್ತಾರೆ. ಇಲ್ಲಿ ಹೇಳಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷ ಅನ್ಸ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಮಾನ್ಯವಾಗಿ ಎಲ್ಲ ರಾಜ್ಯದಲ್ಲಿರುವಂತಹ ನಾಯಕರುಗಳ ಹೆಸರು ಅಥವಾ ಅವರ ಕೆಪಾಸಿಟಿ ಏನು ಇದೆಲ್ಲ ಗೊತ್ತಿರ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರ ಮಾತನ್ನ ಯಾರ ಕೈಲೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಯಾರ ಮಾತನ್ನ ಕೇಳ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು. ಒಂದು KC ವೇಣುಗೋಪಾಲ್ ಒಂದು ರೈಟ್ ಸೈಡ್ ನಲ್ಲಿ ಇರ್ತಾರೆ, ಹಾಗೆ ಇನ್ನೊಬ್ರು ಲೆಫ್ಟ್ ಸೈಡ್ ನಲ್ಲಿ ಜಯರಾಮ್ ರಮೇಶ್ ಇರ್ತಾರೆ. ಇವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರು ಕೂಡ ರಾಹುಲ್ ಗಾಂಧಿ ಅವರ ಹತ್ರ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೀನಾಯ ಪರಿಸ್ಥಿತಿಗೆ ತಲುಪ್ತಾ ಇದೆ. ನಿಮ್ಗೆ ಗೊತ್ತಿದೆ, ಕರ್ನಾಟಕದ ವಿಷಯವನ್ನ ತಕೊಂಡ್ರೆ DK ಶಿವಕುಮಾರ್ ಅವರು ಬಹಳ ದಿನಗಳಿಂದ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ಬೇಕಂತ ಪ್ರಯತ್ನಿಸ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿ ಆಗಿರೋದು
ಮೊನ್ನೆ ಅಷ್ಟೇ. ಇಲ್ಲಿ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರಿಗೆ ಕೊನೆಯದಾಗಿ ಒಂದು ಮೆಸೇಜ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ನೀವು ಮಾತಾಡಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ನೀವು ಅವ್ರ ಹತ್ರ ಮಾತಾಡ್ಲೇಬೇಕು ಅಂತ ಹೇಳ್ಕೊಂಡು ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪರಿಸ್ಥಿತಿ ಆ ಮಟ್ಟಿಗಿದೆ. ಏನೇ ಆಗ್ಲಿ ರಾಹುಲ್ ಗಾಂಧಿ ಅವರು ಸ್ವಲ್ಪ ಬದಲಾಗ್ತಾ ಇದಾರಲ್ಲ, ಇದನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾದ್ರೂ ಆಗ್ಬಹುದು ಅನ್ಸ್ತದೆ. ಆದ್ರೆ ಇದು ತುಂಬಾ ತಡ ಆಗಿದೆ ಅನ್ಸ್ತದೆ. ಅಂದ್ರೆ ಕಾಲ ಮಿಂಚಿ ಹೋಗಿ ಆಯ್ತು ಅನ್ಸ್ತಾ ಇದೆ. ಆದ್ರಿಂದ ಮುಂದೆ ಏನೆಲ್ಲ ಆಗ್ಬಹುದು, ಈ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಸೆಂಚುರಿ ಬಾರಿಸ್ತಾರ ಅಥವಾ ಎಲ್ಲೋ 97-98ರಲ್ಲಿ ಬಂದು ನಿಲ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರಲ್ಲಿ ಆಗಿರುವಂತಹ ಈ ದೊಡ್ಡ ಬದಲಾವಣೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.